ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ಯಾನ್ಸರ್ ಪೇಷಂಟ್ಗೆ ಹೇರ್ ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಸಲೂನ್ ಹೋಗಬೇಕು. ನನಗೆ ಇದು 2 ವರ್ಷದಿಂದ ಆಸೆ ಇತ್ತು ಕ್ಯಾನ್ಸರ್ ಪೇಷಂಟ್ಗೆ ಹೇರ್ ಡೊನೇಟ್ ಮಾಡಬೇಕು ಅಂತ. ಬಟ್ ನಮ್ಮಮ್ಮ ಓಕೆ ಮಾಡ್ತಾ ಇದ್ದಿಲ್ಲ, ಬಿಕಾಸ್ ಅವ್ರಿಗೆ ಲಾಂಗ್ ಹೇರ್ ಅಂದರೆ ತುಂಬಾ ಇಷ್ಟ. ಶಿ ಈಸ್ ಅಬ್ಸೆಸ್ಡ್ ಅಂತಲೇ ಹೇಳ್ಬೋದು. ನನಗಂತೂ ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಲಾಂಗ್ ಹೇರ್ ಇರೋದು. ನಾನು 7th ಸ್ಟ್ಯಾಂಡರ್ಡಿಂದ ಕೂದಲು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗಲಿಂದ ಇಲ್ಲಿ ತನಕ ನಂಗೆ ಲಾಂಗ್ ಹೇರ್ ಇದ್ದಿದ್ದು. 2 years ಬ್ಯಾಕ್ ನಾನು ಯಾವಾಗ ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಅವಾಗ ನನಗೆ ತುಂಬ ಇವಾಗ ಅಟ್ ಪ್ರೆಸೆಂಟ್ ಏನಿದೆಯಲ್ಲ ಅದಕ್ಕಿಂತ ತುಂಬ ಲಾಂಗ್ ಹೇರ್ ಇತ್ತು. ಬಟ್ ಅವಾಗ ನಮ್ಮಮ್ಮ ಒಪ್ಕೊಂಡಿಲ್ಲ. ಸೊ ಹಾಗಾಗಿ ಹೇರ್ ಟ್ರಿಮ್ ಮಾತ್ರ ಮಾಡಿಸ್ಕೊಂಡಿದ್ದೆ. ಇವಾಗಂತೂ ಫೈನಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಾನು ಹೇರ್ ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿನಿಮಮ್ 14 inches ಡೊನೇಟ್ ಮಾಡಬೇಕಂತೆ. ಸೊ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ಅವರೇನು ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಅಂದರೆ, ಹೇರ್ ವಾಶ್ ಮಾಡಿ ಹೇರ್ ಕಂಡೀಷ್ನಿಂಗು ಅಥವಾ ಹೇರ್ ಮಾಸ್ಕ್ ಏನಾದರೂ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಏನು ಸ್ಟೈಲ್ ಮಾಡಿರಬಾರ್ದು, ಕೂದಲಿಗೆ ಸ್ಟ್ರೈಟ್ನಿಂಗ್ ಆಗಲಿ ಅಥವಾ ಬ್ಲೋ ಡ್ರೈ ಇದೆಲ್ಲ ಏನು ಮಾಡಿರಬಾರ್ದು. ಸೊ ಬ್ರೇಡ್ ಮಾಡಿ 14 inchesನ ಡೊನೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಾನು ಮನೇಲೇ ಹೇರ್ ವಾಶ್ ಮಾಡಿಕೊಂಡು ಹೇರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿಕೊಂಡು ಸಲೂನ್ಗೆ ಹೋಗಿ ಜಸ್ಟು ಹೇರನ್ನು ಡೊನೇಟ್ ಮಾಡಬೇಕಲ್ವ ಅಷ್ಟು ನಾನು ಕಟ್ ಮಾಡಿಸ್ತಾ ಇದ್ದೀನಿ. ನಾನು ನನ್ನ ಸಿಸ್ಟರ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಎಕ್ಸೈಟೆಡ್. ನಾನು ನಿನ್ನೆ ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಇವತ್ತೇ ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫ್ರೆಶ್ ಆಗಿ ಆಯಿತು, ಊಟ ಮಾಡಿಕೊಂಡು 3 ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಸಲೂನಲ್ಲಿ. ಸೊ ಹೋಗಬೇಕು, ಲೆಟ್ಸ್ ಗೋ. ನನ್ನ ಕೂದಲು ಎಷ್ಟಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒನ್ ಲಾಸ್ಟ್ ಟೈಮ್. ಫೈನಲಿ ಹೇರ್ ಡೊನೇಟ್ ಮಾಡಿಬಿಟ್ಟೆ. ನೋಡಿ ನನ್ನ ಕೂದಲು ಅಷ್ಟಿದ್ದೀನಿ, ಇಷ್ಟೇ ಇವಾಗಿರೋದು. ಬಾಬ್ ಕಟ್ ಥರ ಕಾಣಿಸ್ತಾ ಇದ್ದೀನಿ. ಲಿಟ್ರಲಿ ನನಗೇನು ಕೂದಲೇ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ಬಟ್ ಐ ಆಮ್ ಲೈಕಿಂಗ್ ದಿಸ್ ಹೇರ್ ಕಟ್. ನನಗೆ ಹೇರ್ ಕಟ್ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಜನ ಹೇಳಿದ್ರು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಬಟ್ ಐ ಡೋಂಟ್ ಹ್ಯಾವ್ ಎನಿ ಹೇರ್. ನಿಜ ಹೇಳಬೇಕು ಅಂದರೆ ತುಂಬಾ ಕೂದಲು ಹೋಗ್ಬಿಟ್ಟಿದೆ, ಕೂದಲೇ ಇಲ್ಲ. ನಾನು ನಿಮಗೆ ನನ್ನ ಕೂದಲು ಕೂಡ ತೋರಿಸ್ತೀನಿ. ಹಲೋ, ವೆಲ್ಕಮ್ ಬ್ಯಾಕ್. ನನಗೆ ಹೇರ್ ಕಟ್ ಆದಮೇಲೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಮೂವಿಗೆ ಬುಕ್ ಮಾಡಿದ್ದೆ. ಲೇಟಾಗಿತ್ತು ಅಂತ ಹಾಗೆ ಹೊಟ್ಟೋಗ್ಬಿಟ್ಟೆ. ಸೊ ಇವತ್ತು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಕೂದಲು ಅಷ್ಟುದ್ದ ಇತ್ತು, ಇವಾಗ ಇಷ್ಟ ಆಗಿದೆ. ಆ್ಯಂಡ್ ಇನ್ನೊಂದು ಏನಂತ, ಬ್ರೇಡ್ ಹಾಕಿ ಕಟ್ ಮಾಡಿದ್ದಿದ್ದ ಕಾರಣಕ್ಕೆ ಅದು ತುಂಬ ಅನ್ಈವನ್ ಆಗಿತ್ತು ಹೇರು. ಸೊ ಅದಕ್ಕೇ ಅವರು ಎಲ್ಲ ಮ್ಯಾಚ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ಲೇಯರ್ ಮಾಡಿದ್ದಾರೆ. ನನಗೆ ಇಷ್ಟ ಆಯಿತು ಆ್ಯಕ್ಚುಲಾಗಿ ಹೇರ್ ಕಟ್ಟು. ಬ್ಯಾಕ್ ಸೈಡಿಂದ ತೋರಿಸ್ತೀನಿ ನೋಡಿ ನನ್ನದು ಲೆಂತ್ ಎಷ್ಟಿದೆ ಅಂತ. ಬ್ಯಾಕ್ ಸೈಡ್ ಇಷ್ಟೇ ಲೆಂತ್ ಇರೋದು ನಂದು. ಆ್ಯಂಡ್ ನಮ್ಮಮ್ಮ ಇನ್ನೂ ಬಂದಿಲ್ಲ ಊರಿಂದ. ನಮ್ಮಮ್ಮ ಬಂದಮೇಲೆ ಅವ್ರ ರಿಯಾಕ್ಷನ್ನು ಕ್ಯಾಪ್ಚರ್ ಮಾಡಿ ಆ್ಯಡ್ ಮಾಡ್ತೀನಿ ವಿಡಿಯೋ ಅಲ್ಲಿ. ಇನ್ನೊಂದೇನು ಗೊತ್ತಾ, ಸಿ ಮೈ ಹೇರ್. ಒಂಥರ ಖುಷಿ ಅನಿಸ್ತಿದೆ. ಏನಕ್ಕೆ ಅಂತ ಅಂದರೆ, ನನಗೆ ತುಂಬ ಆಸೆ ಇತ್ತು ಹೇರ್ ಡೊನೇಟ್ ಮಾಡಬೇಕು ಅಂತ. ಹಾಗಾಗಿ ನನಗಂತೂ ಒಂಥರ ಖುಷಿ, ಬಿಕಾಸ್ ಹೇರ್ ಅಲ್ವಾ ಬೆಳೆಯುತ್ತೆ. ಕೈಲಾಗಿದ್ದು ಸಹಾಯ ನಾವೊಬ್ರಿಗೆ ಮಾಡಿದ್ವಿ ಅಂದರೆ ಅವರು ಖುಷಿಯಾಗಿರ್ತಾರೆ. ಎಸ್ಪೆಷಲಿ ಹುಡುಗಿರಿಗೆ ಕೂದಲು ಅಂದರೆ ತುಂಬ ಮುಖ್ಯ. ಕೂದಲು ಅಂದರೆ ಹುಡುಗಿರಿಗೆ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸೊ ನನ್ನ ಕಟ್ಟಿಬಿಟ್ಟು ನಾನು ಮಾಡಿದ್ದೀನಿ. ನನಗಂತೂ ಫುಲ್ ಖುಷಿ ಇದೆ. ಸೊ ಎಲ್ಲರೂ ಅಷ್ಟೇ, ಯಾವುದೋ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಮನೆ ಹತ್ರ ಎಲ್ಲ ಫಸ್ಟ್ ಇದ್ದಿದ್ದಕ್ಕೂ ಇವಾಗ್ಲೂ. ಬಟ್ ಇದೆಲ್ಲ ಸೆಟ್ ಮಾಡಿರೋ ಕಾರಣ ನನ್ನ ಕೂದಲು ಹೀಗಿದೆ. ನನಗೇನೋ ಹೇರ್ ಕಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಲೈಟ್ ಫೀಲ್ ಆಗ್ತಾ ಇದೆ. ಮುಂಚೆ ಉದ್ದ ಕೂದಲಿತ್ತಲ್ಲ, ಸ್ವಲ್ಪ ಹೆವಿ ಅನ್ನಿಸ್ತಾ ಇತ್ತು. ಆಯಿಲ್ ಅಪ್ಲೈ ಮಾಡೋದಾಗಲಿ ಅಥವಾ ಅದಕ್ಕೆ ಶ್ಯಾಂಪು ಕಂಡೀಷ್ನಿಂಗ್ ಎಲ್ಲ ಮಾಡಬೇಕು ಅಂದರೆ ಫುಲ್ ಏನಿಲ್ಲ, ಫುಲ್ ಲೈಟ್ ವೆಯ್ಟ್ ಅಂತ ಫೀಲ್ ಆಗ್ತಾ ಇದೆ ನನಗೆ. ಯಾ, ಐ ಆಮ್ ಲೈಕಿಂಗ್ ಇಟ್. ನಮ್ಮಮ್ಮ ಬರ್ತಾ ಇದ್ದಾರಂತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸೊ ರಿಯಾಕ್ಷನ್ ನೋಡೋದಕ್ಕೋಸ್ಕರ ಹಿಂದೆಗಡೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಅವ್ರಿಗೆ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಯಾರು ಬಂದಿದ್ದು? ಸಿ ಮೈ ಕೂದಲು. ಸ್ವಲ್ಪ ತುಂಡ ಮಾಡಿಸ್ಬೇಕಾಯ್ತು. ಇಲ್ಲ, ಇಷ್ಟೇ ಸಾಕಂತ ಇಷ್ಟಕ್ಕೆ ಮಾಡಿಸ್ಕೊಡಿದ್ದು. ಏನಂದೆ? ಸುಮ್ಮನೆ ಬಾಡಿ ಮಾಡಿಸ್ಬೇಕಾಯ್ತು ಅಷ್ಟೇ, ಮಾಡ್ಸಕ್ಕೋದೆ ಅಷ್ಟೇ ಕೊಡಬೇಕಾಗಿದ್ದು. ನಮ್ಮ ಆಫೀಸರ್ಗೆ ಗೊತ್ತಿಲ್ಲ ನಾನು ಹೇರ್ ಡೊನೇಟ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೆ. ಬಟ್ ಅವ್ರಿಗೆ ನಾನು ಎಕ್ಸಾಕ್ಟಾಗಿ ಇಂಥ ಡೇಟೇ ಮಾಡ್ತೀನಿ ಅಥವಾ ಪಿಕ್ಚರ್ಸ್ ಆಗಲಿ ಏನೂ ಕಳಿಸಿಲ್ಲ. ಅವ್ರ ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡೋಣ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನಂದಿಷ್ಟು ಶಾರ್ಟ್ ಹೇರ್ಗೆ ಅಂತ. ಲೆಟ್ಸ್ ಗೋ.
ರೀಚ್ ಆಗಿದ್ದೀನಿ ಆಫೀಸ್ಗೆ. ಲೆಟ್ಸ್ ಕ್ಯಾಪ್ಚರ್ ದೇ ರಿಯಾಕ್ಷನ್, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಹಾಯ್, ಹೆಂಗೆ ಕಾಣಿಸ್ತಾ ಇದ್ದೀನಿ? ಅಷ್ಟು ಹೋಯ್ತು, ಅಷ್ಟು ತಗೊಂಡ್ರು. ಇವತ್ತು ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ನನ್ನ ಕೂದಲನ್ನ. ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಇದನ್ನು ಕೊರಿಯರ್ ಮಾಡ್ಬಿಟ್ಟು ಹೋಗಬೇಕು. ಅಂದರೆ ಇದ್ರಲ್ಲಿ ನನ್ನ ಕೂದಲಿದೆಯಲ್ಲ, ಅದನ್ನು ಕೊರಿಯರ್ ಮಾಡ್ಬಿಟ್ಟು ಹೋಗ್ಬೇಕು. ತುಂಬ ಲೇಟಾಗಿದೆ. ಸೊ ಹೋಗೋಣ ಬೇಗ ಬೇಗ. ಸೊ ಮುಗೀತು ಕೊರಿಯರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.